ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಮಹಾಲಕ್ಷ್ಮೀ ಪದ್ಮಾವತಿಯೇ ನಮಃ. ವೀಕ್ಷಕರಿಗೆಲ್ಲ ನಮಸ್ಕಾರ. ಹಿಂದೂ ಧರ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿಶೇಷವಾದಂಥ ಮಾಹಿತಿ ಕೊನೆವರೆಗೂ ನೋಡಿ. ಮುಗ್ಧಾಮುಹೋರ್ವಿದಧತಿ ವದನೆ ಮುರಾರೆ ಪ್ರೇಮತ್ರಪಾ ಪ್ರಣೀಹಿತಾನಿ ಗದಾಗದಾನಿ ಮಾಲಾದೃಶೋರ್ಮಧುಕರೀವ ಮಹೋತ್ಪಲೇಯ ಸಾ ಮೇ ಶ್ರಿಯಂ ದಿಶತು ಸಾಗರ ಸಂಭವಾಯ. आमीलिताक्षमधिगम्यमुदा मुकुन्दम् आनन्दकन्दमनिमेषमनङ्गतन्द्रम् आकेकरस्थितकनीनिकपक्ष्मनेत्रम् भूते भवेन्मम भुजङ्गशयाङ्गलाय. ಸರಳ ಪರಿಹಾರವನ್ನು ಮಾಡ್ಕೊಳ್ಳಿ. ನಂತರ ನನಗೆ ನೀವೇ ಕಾಮೆಂಟ್ಸ್ ಹಾಕಿ ಹೇಳ್ತೀರಿ ಸಮಸ್ಯೆ ಬಗೆಹರಿದಿದೆ, ನನ್ನ ಗಂಡ ತುಂಬ ಆರೋಗ್ಯದಿಂದ ಇದ್ದಾನೆ ಅಂತ. ಏನಪ್ಪ ಮಾಡಬೇಕು ಅಂತಂದರೆ, ಮಹಾಲಕ್ಷ್ಮಿಗೆ ನೀವು ಸಂಕಲ್ಪ ಮಾಡ್ಕೊಳ್ಬೇಕು. ಮೊದಲನೇದಾಗಿ ನನ್ನ ಗಂಡನ ಆಯುಷ್ಯ ಹಾಗೂ ಆರೋಗ್ಯ ವೃದ್ಧಿ ಆಗಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿಕೊಂಡು ನಂತರ ಪ್ರತಿನಿತ್ಯ 48 ದಿನದವರೆಗೆ ಮಹಾಲಕ್ಷ್ಮಿಗೆ ನೀವು ಅಷ್ಟೋತ್ತರ ಹೇಳ್ಕೊಂಡು ಕುಂಕುಮಾರ್ಚನೆಯನ್ನು ಮಾಡಬೇಕು. 48 ದಿನ ನೀವು ಅಷ್ಟೋತ್ತರ ಹೇಳ್ತಾ ಕುಂಕುಮಾರ್ಚನೆಯನ್ನು ಮಾಡಿದ ನಂತರ 48 ದಿನ ಆದಮೇಲೆ ಅನುಕೂಲ ಇದ್ದಲ್ಲಿ ಬೆಳ್ಳಿ ಅಥವಾ ಹಿತ್ತಾಳೆಯಲ್ಲಿ ನೀವು ಯಾವುದಾದ್ರೂ ಮನೆ ಹತ್ರ ಇರ್ತಕ್ಕಂಥ ದೇವಿ ದೇವಸ್ಥಾನಕ್ಕೆ ನೀವು ಅರಿಶಿನ ಕುಂಕುಮವನ್ನು ದಾನವಾಗಿ ಕೊಡಬೇಕು. ಅನುಕೂಲ ಇಲ್ಲ ಅಂದರೆ ಪರವಾಗಿಲ್ಲ, 2 ಕೊಬ್ಬರಿ ಬಟ್ಲಲ್ಲಿ ಅರಿಶಿನ ಕುಂಕುಮ ಇಟ್ಟು ಹತ್ರ ಇರ್ತಕ್ಕಂಥ ದೇವಿ ದೇವಸ್ಥಾನಕ್ಕೆ ನೀವು ದಾನವಾಗಿ ಕೊಡಬೇಕು. ಈ ರೀತಿಯಾಗಿ ಹೆಂಗಸರೆಲ್ಲ ಮನೆಯಲ್ಲಿರ್ತಕ್ಕಂಥ ಗಂಡಸರು ಕೂಡ ಈ ಪರಿಹಾರವನ್ನು ಮಾಡ್ಕೋಬೋದು. ಒಮ್ಮೆ ಪ್ರಯತ್ನಿಸಿ, ಖಂಡಿತ ನೀವು ನನಗೆ ಕಾಮೆಂಟ್ಸ್ ಹಾಕಿ ತಿಳಿಸ್ತೀರಿ ನಮ್ಮ ಸಮಸ್ಯೆ ಬಗೆಹರಿದಿದೆ, ನನ್ನ ಗಂಡ ತುಂಬ ಆರೋಗ್ಯದಿಂದ ಇದ್ದಾರೆ ಅಂತೇಳಿ. ಸೊ ಇನ್ನಷ್ಟು ವಿಶಿಷ್ಟವಾದ ಹಾಗೂ ಸರಳವಾದ ಆಸ್ಟ್ರಾಲಜಿ ಜ್ಯೋತಿಷ್ಯದ ಟಿಪ್ಸ್ಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಇನ್ನು ಮತ್ತೊಂದು ಜ್ಯೋತಿಷ್ಯದ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.